ಈ 5 ಡಿಗ್ರಿ ಮನೋಜ ಜೀವನದಲ್ಲಿ ಒಂದೇ ಒಂದು ಹನಿನೂ ಒಂದ್ ಸೊಳ್ಳೆಗೂ ಕೊಟ್ಟಿರ್ಲಿಲ್ಲ. ಒಂದ್ ಕಾಟದಿಂದ ಇಷ್ಟೊಂದ್ ಬ್ಲೇಡ್ ಎಳ್ಕೊಂಡ್ಬಿಟ್ರು. ಒಂದೇ ಒಂದ್ ಮುಚ್ಚುಳೆ ತಗೊಳ್ಳಿ ಅಂತ ಅಂದ್ರೆ ಒಂದ್ ಬಾಟ್ಲು ತಗೊಂಡ್ಬಿಟ್ರು. ಮಾಡ್ತೀನಿ ಅಪ್ಪ. ನೋಡಿ ನೋಡಿ ನನ್ ಮಕ್ಳು ನನ್ ಮಾತ್ ನಂಬಿರೋದೇ ಇಲ್ಲ. ಬರೇ 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 ಹೋಯ್ತಮ್ಮ. ಕಸ್ತೂರಿ ಅವರೇ, ಕಂಗ್ರಾಚುಲೇಷನ್ ರೀ. ನನಗ್ಯಾಕ್ರಿ ಇವೆಲ್ಲ? ಇದೆಲ್ಲ ಮಾಡಿಸಿರೋದು ಶಾಂತಿ. ಆದ್ರೆ ಮಾಡ್ತಾ ಇರೋದು ನಿಮ್ಮನೇನಿಲ್ಲ ಅಲ್ವಾ? ಅದಕ್ಕೆ ಒಳ್ಳೆದನ್ನ ಯಾರೇ ಮಾಡಿದ್ರು ನಾನು ಅದನ್ನ ಹೊಗಳ ಅಭ್ಯಾಸ. ತಗೊಳ್ಳಿ. ಯಾಕೆ? ನಾನೇನೇ ಕೊಟ್ರು ನೀವು ಡಸ್ಟ್ ಬಿನ್ ಹಾಕ್ಬಿಡ್ತೀರಾ? ಸರಿ, ನಾಳೆ 2 ಡಸ್ಟ್ ಬಿನ್ ಇಡ್ತೀನಿ. ನಾನ್ ಕೊಡ್ತೀನಲ್ಲ, ಒಂದೊಂದನ್ನು ಡಸ್ಟ್ ಬಿನ್ ಹಾಕ್ತಾ ಹೋಗ್ಬೋದು. ಸರಿನಾ ಮೇಡಮ್? ಇಂಪ್ರೆಸ್ ಮಾಡಿದ್ರು ಏನು ಆಗ್ತಾ ಇಲ್ಲ. ಶಾಂತಿ ಶಾಂತಿ ಬದು 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 ಅದೊಂದು ಆರಾಮ. ಸಾರಿ, ಸ್ವಲ್ಪ ಬಂದಿದ್ ಲೇಟ್ ಆಯ್ತು. ಅಯ್ಯೋ, ಏನ್ ತೊಂದ್ರೆ ಇಲ್ಲ, ನೀವ್ ಬಂದಿದ್ದೀರಲ್ಲ ಅದೇ ನಮ್ಗ್ ತುಂಬಾ ಸಂತೋಷ. ನಮ್ ಮನೆಯವರೆಲ್ಲ ಬಂದಿದ್ದಾರೆ. ಬನ್ನಿ, ಪರಿಚಯ ಮಾಡ್ಕೊಡ್ತೀನಿ. ಸರಿ, ಕರ್ಕೊಂಡ್ ಬನ್ನಿ ಬನ್ನಿ ಬಂದಿರಲ್ವಾ? ಬಾವದು ಬನ್ನಿ. ಇವನು ನನ್ ದೊಡ್ಡ ಮಗ ಮನೋಜ ಅಂತ. ಅದು ಅವ್ರ ಹೆಂಡತಿ ರೋಹಿಣಿ. ಇವನು ತುಂಬಾ ಓದಿದ್ದಾನೆ. ದೊಡ್ಡ ಶೋರೂಮ್ಗೆ ಓನರು. 5 ಡಿಗ್ರಿ ಅಂದ್ರೆ 5 ಡಿಗ್ರಿ. ಅವನು ನನ್ ಚಿಕ್ಕ ಮಗ ರವಿ ಅಂತ ದೊಡ್ಡ ಶೆಫ್ ಆಗಿದ್ದಾನೆ. ಅದು ಅವ್ರ ಹೆಂಡತಿ ಶ್ರುತಿ ಅಂತ. ಇವಳು ಈ ಡಬ್ಬಿಂಗು, ಸಿನಿಮಾಗೆ, ಸೀರಿಯಲ್ಗೆಲ್ಲ ವಾಯ್ಸ್ ಕೊಡ್ತಾಳೆ. ನಿಮ್ಮ 2ನೇ ಮಗ? ಅದು ನಾನೇ ಮೇಡಮ್. ನಾನಂದು ಸೂರ್ಯ ಅನ್ಬಿಟ್ಟು ಕಾರ್ ಹೊಡ್ಕೊಂಡಿದೀನಿ. ನನ್ನ ಹತ್ರ 2 ಕಾರ್ ಇಟ್ಕೊಂಡಿದೀನಿ. ಒಂದ್ ಕಾರ್ ನನ್ ಹೆಂಡತಿ ಕೊಡ್ಸಿದ್ದು. ಆಮೇಲೆ ಇವಳು ನನ್ನ ಹೆಂಡತಿ ಮೀನಾ ಅನ್ಬಿಟ್ಟು ಇವಳು ಹೂ ಮಾಡ್ತಾಳೆ. ಆಮೇಲೆ ಈ ಮಂಟಪಕ್ಕೆಲ್ಲ ಡೆಕೋರೇಷನ್ ಮಾಡ್ತಾಳೆ. ಇವಾಗ ಹೊಸದಾಗಿ ಫ್ರೂಟ್ಸ್ ಬುಟ್ಟಿ ಎಲ್ಲ ಮಾಡ್ತಾಳೆ. ಇವಳು ಫ್ಲವರ್ ಮರ್ಚೆಂಟ್. ಹಾಗ ಶಾಂತಿ ಅವ್ರೆ, ಈಗ ತಂದೆನೇ ತಾನೆ ಟ್ರೈನ್ ಆಕ್ಸಿಡೆಂಟ್ ತೀರ್ಕೊಂಡಿದ್ದು. ನಿಮ್ಗೆ ತುಂಬಾ ಒಳ್ಳೆ ಆಗ್ತಾ ಸಿಕ್ಕಿದಾರಮ್ಮ. ನಿಮ್ ತಂದೆ ತೀರ್ಕೊಟ್ಮೇಲೆ ಇವ್ರ ಮುಂದೆ ನಿಂತು ಇವ್ರ ಮಗನ್ನ ನೀನ್ ಕೊಟ್ಟು ಮದ್ವೆ ಮಾಡಿದಾರಂತೆ. ನಿಮ್ಗೆ ಎಷ್ಟು ದೊಡ್ಡ ಮನ್ಸಲ್ವಾ? ಅಪ್ಪ, ನನಗೆ ಯಾಕೋ ಲೇಟ್ ಆಗಿ ತಲೆ ಸುತ್ತದಂಗ ಆಗ್ತಾ ಇದೆಯಾ? ರಕ್ತ ಕುಂತಿಯಲ್ಲಪ್ಪ. ಅದಕ್ಕಲ್ಲಪ್ಪ ಸಕ್ಕರೆ ಹೇಳ್ಕೊಂಡಿರೋದನ್ನ ಕೇಳಿ. ಶಾಂತಿ ಅವ್ರೆ, ನೀವ್ ಎಷ್ಟು ದೊಡ್ಡ ದೊಡ್ಡ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಿದೀರಾ. ರಕ್ತದಾನ ಅಂದ್ರೆ ತುಂಬಾ ದೊಡ್ಡ ದಾನ ಅಂತ ಹೇಳ್ತಾರೆ. ಅದು ಅನ್ನದಾನ ಅಲ್ವೇನಪ್ಪ? ಇವಾಗ ಅದ್ ಮುಖ್ಯನಾ? ಸುಮ್ಮನೆ ಇದು ಕಸ್ತೂರಿ, ನೀನ್ ಕಳ್ಸಿರೋ ಎಲ್ಲಾ ವಿಡಿಯೋಸ್ ನೋಡ್ದೆ. ತುಂಬಾ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಸೊಸೈಟಿಗೋಸ್ಕರ. ಇವತ್ ರೆಕಾರ್ಡ್ ಮಾಡಿರೋದು ಇದೆ, ಅದ್ ಕಳ್ಸ್ಕೊಡ್ತೀನಿ. ಅದನ್ನ ಕಳ್ಸ್ಕೊಡ, ನೋಡ್ತೀನಿ. ನೀವು ರಕ್ತದಾನ ಮಾಡ್ತೀರಲ್ವಾ? ಖಂಡಿತ ಮಾಡ್ತೀನಿ. ನಾನು ಅದಕ್ಕೆ ಅಲ್ವಾ ಬಂದಿರೋದು. ಅಯ್ಯೋ, ಈ ಕ್ಯಾಮ್ರಾಪ್ನೆ ಮೈಕಮ್ನೆ. ಬನ್ನಿ ಬನ್ನಿ, ನೀವು ಬನ್ನಿ. ಮೀನಾ, ಏನೇ ಇದು? ಏನೋ ವಿಡಿಯೋ ಎಲ್ಲ ಕಳ್ಸು ಅಂತ ಹೇಳ್ತಾರೆ. ಏನೋ ತಪ್ಪಾಗಿದೆಯೇ? ನನಗೂ ಹಾಗೆ ಅನ್ಸ್ತಿದೆ ರೀ. ಆದ್ರೆ ಈ ವಿಷಯ ಏನು ಅಂತ ಹೇಗ್ ತಿಳ್ಕೊಳ್ಳೋದು? ಅದನ್ನ ನಾನ್ ತಿಳ್ಕೊತೀನಿ. ಆಂಟಮ್ನ ಹತ್ರ ಹೋಗ್ಬಿಟ್ಟು ನೀರ್ ಕುಡಿಬೇಕು. ನೀರ್ ಕುಡಿಬೇಕು ಅಂತ ಏನಾದ್ರೂ ಫಿಕ್ಸ್ ಮಾಡಿ ಬರ್ತೀನಿ. ಸೂರ್ಯ, ತಗೋಪ್ಪ ನೀರು. ಥ್ಯಾಂಕ್ಸ್ ಆಂಟಮ್ಮ. ಆಂಟಮ್ನೆ, ಸಕ್ಕರೆ ಇಷ್ಟು ದಿನ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ರು ಅನ್ನೋದಕ್ಕೆ ಈಗ ಉತ್ತರಗಳು ಸಿಕ್ಕಿದೆ ನೋಡಿ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಪ್ಪ? ಅದೇ ಅನ್ನದಾನಿಂಗು, ಗಿಡ ಊಣಿಂಗು, ರಕ್ತ ಹಂಚಿಂಗು, ನೀವ್ ವಿಡಿಯೋ ಮೇಕಿಂಗು, ಸಕ್ಕರೆ ಮೀಡಿಯಾ ಮುಂದೆ ಭಾಷಣ ಬಿಗಿಂಗು, ಇದೆಲ್ಲ ಯಾಕೆ ಅಂತ ಗೊತ್ತಾಗೋಯ್ತು. ಯಾಕೆ ಹೇಳು? ಅಂಟಮ್ಮ, ನಿಮ್ಗೆ ಗೊತ್ತಿದ್ರು ನನ್ ಬಾಯಲ್ಲಿ ಹೇಳಿಸ್ತೀರಾ? ಯಾಕೆ? ಸಕ್ಕರೆ ನಿಮ್ಗೆ ಏನು ಹೇಳಿಲ್ವಾ? ಯಾಕೆ ಹೇಳಿಲ್ಲ? ಅವಳು ನನ್ ಕ್ಲೋಸ್ ಫ್ರೆಂಡ್. ಅವಳು ಡಾಕ್ಟ್ರೇಟ್ ತಗೋಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಏನಂದ್ರೆ ಡಾಕ್ಟ್ರೇಟ್? ಅದಕ್ಕೆ ಯಾಕಪ್ಪ ಅಷ್ಟೊಂದು ಶಾಕ್ ಆಗ್ತಿದ್ಯಾ? ನಿಮ್ಗೆ ಗೊತ್ತಾಯ್ತು ಅಂತ ಇರ್ತಾನೆ ಅಂದ್ರೆ? ಇಲ್ಲ ಆಂಟಿರೇ, ನಾನೇನೋ ಸಕ್ಕರೆ ಏರಿಯಾ ಕೌನ್ಸಿಲರ್ ಎಲೆಕ್ಷನ್ ನಿಂತ್ಕೊಂಡ್ರೆ ಅಂತ ಅನ್ಕೊಂಡಿದ್ದೆ. ಹಾಗಾದ್ರೆ ಡಾಕ್ಟರೇಟ್ ವಿಷಯ ನಿಮ್ಗೆ ಗೊತ್ತಿಲ್ಲ ಸೂರ್ಯ? ಇಲ್ಲ ಅಲ್ಲ, ಅದ್ ಬಿಡಿ. ಅಲ್ಲ, ಈ ಸಕ್ಕರೆಗೆ ಡಾಕ್ಟರೇಟ್ ಹೆಂಗ್ ಕೊಡ್ತಾರೆ? ಅಯ್ಯೋ, ನಾನೇನೋ ಹೇಳಲ್ಲಪ್ಪ. ಅಲ್ಲ, ಅನ್ನ ಹಾಕ್ಬಿಟ್ಟು ಸಾರು ಹಾಕದೇ ಇದೀರಿ ಹೆಂಗೆ? ಅದನ್ನು ಕೊಡಿಸ್ಬಿಡಿ, ಪಪ್ಪನ್ನು ಕೊಡಿಸ್ಬಿಡಿ ಪ್ಲೀಸ್. ನನ್ ಫ್ರೆಂಡು ಮಧುಬಾಲ ಸಮಾಜ ಸೇವೆ ಮಾಡೋರ್ಗೆಲ್ಲ ಡಾಕ್ಟರೇಟ್ ಕೊಡಿಸ್ತಿದ್ದಾಳೆ. ಅದಕ್ಕೆ ಶಾಂತಿನೂ ಇದೆಲ್ಲ ಮಾಡ್ತಾ ಇರೋದು. ಡಾಕ್ಟರ್ ಇಂಟಿಗೆ ದಾರಿ ಪ್ರೋಗ್ರಾಮ್ಗಳು. ಹೌದಪ್ಪ, ಅದಕ್ಕೆ ಜನರಿಗೆಲ್ಲ ಒಳ್ಳೇದ್ ಮಾಡ್ತೀನಿ ಅಂತ ಇವೆಲ್ಲ ಮಾಡ್ತಾ ಇದ್ದಾಳೆ. ನಾನು ಅದನ್ನೆಲ್ಲ ವಿಡಿಯೋ ಮಾಡಿ ನನ್ ಫ್ರೆಂಡ್ ಕಳಿಸ್ತಿದೀನಿ. ಅಪ್ಪ ಸೂರ್ಯ, ಇದೆಲ್ಲ ನಾನೇ ನಿಂಗೆ ಹೇಳಿದ್ದು ಅಂತ ಹೇಳಿ ಅವಳ ಹತ್ರ ಬಾಯ್ ಬಿಡ್ಬೇಡಪ್ಪ. ಹೋಗಿ 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 ಪಾಪ, ನೀವ್ ವಿಡಿಯೋ ಮಾಡ್ತಾ ಇರ್ತಾನೆ, ನೀವ್ ವಿಡಿಯೋ ಮಾಡ್ಕೊಡಿ. ನಿಮ್ ಹೆಸರು ನಾವು ಪ್ರಸಾರ ಮಾಡೋದಿಲ್ಲ, ನಾವ್ ಹಂಗೆ ಮೇಂಟೈನ್ ಮಾಡ್ಕೊತೀವಿ. ಸಕ್ರೆ ಡಾಕ್ಟ್ರೇಟ್ ಸಕ್ರೆ ಏನೋ ತಾವು? ಆಮೇಲೆ ಮಾಡ್ತೀನಿ. ಏನ್ರಿ ಏನ್ರಿ? ಗೊತ್ತಾಗೋಯ್ತು ಎಲ್ಲ ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು? ಸಕ್ಕರೆ ಈ ಹುಚ್ಚಾಟಗಳೆಲ್ಲ ಯಾಕೆ ಮಾಡ್ತಾರೋದು ಅಂತ ಗೊತ್ತಾಗೋಯ್ತು ಕಣೆ. ಬಾ, ಹೋಗ್ಬಿಟ್ಟಿಲ್ಲ ಗಬ್ಬೆ ಬಿಡ್ಸ್ಬಿಡೋಣ. ಸುಮ್ನೆ ನಿನ್ಕೊಡ್ರಿ, ಮೊದ್ಲಿಗೆ ಏನಂತ ನನಗೆ ಹೇಳಿ. ಅದೆಂತದೋ ಡಾಕ್ಟ್ರೇಟ್ ಸಿಗತ್ತಂತೆ ಕಣೆ. ಅದಕ್ಕೆ ಸಕ್ಕರೆ ಟೆಸ್ಟ್ಗಳೆಲ್ಲ ಮಾಡ್ಕೊಂಡು ಸಕ್ಕರೆ ಡಾಕ್ಟರ್ ಸಕ್ಕರೆ ಆಗಕ್ ಹೊರಟಿದ್ದಾರೆ. ಬಾ, ಹೋಗ್ ಸರಿಯೇನ? ಬಾ. ಯಾಕೆ ತಡಿಬೇಕು? ಅವ್ರ ಇಷ್ಟ, ಅವ್ರಿಗೆ ಏನ್ ಬೇಕು ಮಾಡ್ಕೊಂಡು ಹೋಗ್ತಾರೆ.
ಅಲ್ಲ ನಿಮ್ ತಾಯಿ ಮರ್ಯಾದೆನ ನೀವ್ ಯಾಕೆ ಕಲಿಬೇಕು ಅಂತ. ದಡ್ಡೆ ನೀನು ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ ತಿನ್ನಿದ್ಯಾ? ಇದೆಂತ ಪ್ರಶ್ನೆ? ಟ್ರಾನ್ಸ್ಫರ್ ಮಾಡೋ ನೀನು. ಹಾ ಈ ಗೋಲ್ಡನ್ ಕಲರ್ ಪೇಪರ್ ಒಳಗಡೆ ಚಾಕ್ಲೇಟ್ ಬರೋದು ಗೊತ್ತಾ ನಿನ್ಗೆ? ಇದು ಅಂತದ್ದೇ, ಒಳಗಿರದೆ ಏನು, ಆಚೆ ನಡೀತಾ ಇರೋದೇ ಬೇರೆ ಏನೋ. ಮೋಸ ಮಾಡಿ ಯಾರು ಏನು ಸಂಪಾದನೆ ಮಾಡಬಾರ್ದು ಕಣೆ. ಇಂಥ ಯೋಗ ಯೋಗ್ಯರಿಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ರೀ, ಆಸೆನೆ ಬೇರೆ ಅಸೂಯೆನೆ ಬೇರೆ. ನನ್ ಮಗನ ನನ್ ಜೀವನಕ್ಕೆ ಕಲ್ಲಾಗಿದ್ದಾನೆ ಅಂದ್ರೆ ಆ ತಾಯಿ ಮನ್ಸಿಗೆ ಏನಾಗ್ಬೇಕು ಹೇಳಿ? ರೀ, ಯಾರಿಗ್ ಏನ್ ಸಿಗ್ಬೇಕು, ಯಾರಿಗ್ ಏನ್ ದಕ್ಬೇಕು ಅನ್ನೋದು ಆ ಭಗವಂತನ ನಿರ್ಧಾರ. ಅಕಸ್ಮಾತ್ ಅತ್ತೆ ಮಾಡ್ತಿರೋದ್ ತಪ್ಪು ಅಂತ ಆ ಭಗವಂತಂಗ್ ಏನಾದ್ರು ಅನ್ಸಿದ್ರೆ ಅವನೇ ತಡಿತಾನೆ. ನೀವೇನು ಕೆಟ್ಟವ್ರಾಗ್ತೀರಾ? ಪಾನಿಪುರಿ ಮಾರ್ತಿದ್ದವ್ರಿಗೆ ಕೋಟಿ ರೂಪಾಯಿ ಲಾಟ್ರಿ ಹೊಡ್ದಿರೋ ವಿಷಯ ಕೇಳಿದಿರಾ ಅಲ್ವಾ? ಹಂಗೇನೆ ಅತ್ತೆ ಹೆಸರಿಗೆ ಡಾಕ್ಟರೇಟ್ ಸಿಗ್ಬೇಕು ಅಂತ ದೇವ್ರೇ ನಿರ್ಧಾರ ಮಾಡಿದ್ರೆ ನಮ್ಮೇನಿದೆ ಹೇಳಿ? ಏನಪ್ಪ, ಓಡ್ ಬಳೆನ ಚಿನ್ನದ ಬಳೆ ಅಂತ ಮಾರಾಟಕ್ಕಿಟ್ಟಿದ್ದಾರೆ. ಇಂತ ಅನ್ಯಾಯಗಳನ್ನ ನೋಡ್ಕೊಂಡು ಬದುಕು ನಮ್ಮ ಬಾಳ್ವೆಗೆ ಬಾಳೆಗೊನೆ ನೇತಾಕೋಬೇಕು. ಆದರೂ ನಾನು ಸುಮ್ಮನೆ ಇರಲ್ಲ. ಮನೆಗೆ ಹೋಗ್ತಿದ್ದಂಗೆ ಅಪ್ಪಯ್ಯನ ಮುಂದೆ ಎಲ್ಲಾ ಸತ್ಯಗಳನ್ನ ಬಾಯ್ಬಿಟ್ಟು ಬೇಡ ಅಂತ ಹೇಳ್ದೆ ತಾನೆ. ನಾನೇನ್ ಡಾಕ್ಟರೇಟ್ ಬೇಡ ಅಂತ ಹೇಳ್ತಲ್ಲ ಗಣೆ, ಒಟ್ನಲ್ಲಿ ಸತ್ಯವೇನೆಂದ್ರೂ ಗೊತ್ತಾಗಬೇಕು ಅಂತ ಹೇಳ್ತಾ ಇದೀನಿ ಅಷ್ಟೇ. ನೀವ್ ಸುಮ್ಮನೆ ಇದೆಲ್ಲ ಗೊತ್ತಾಗಲ್ಲ ರೀ. ಕಾರ್ಗ್ ಮಾತ್ರ ಬ್ರೇಕ್ ಇದ್ರೆ ಸಾಕ, ಬಾಯಿಗೂ ಇರ್ಲಿ ಅಂತ. ಇಲ್ರ ಇವತ್ತು ನಮ್ಮ ಬಾಯಿ ಬ್ರೇಕ್ ಕೈಲಿ ಆಗೋಗದೆ ಎಲ್ಲಾ ಸತ್ಯಗಳು ಅನಾವರಣ ಆಗ್ಬಿಡ್ಬೇಕು. ಸಕ್ಕರೆ ಮಾಡ್ತಾ ಇದ್ದೀನಿ ಎಲ್ಲಾ ಸಮಾಜ ಸೇವೆಗಳ ಹಿಂದೆ ಇಂಥದ್ದೇ ಕಾರಣ ಇದೆ ಅಂತ ಅಪ್ಪಯ್ಯ ಮುಂಚೆ ಅಪ್ಪಯ್ಯ ಹೋಗ್ಬಿಡ್ಬೇಕು. ಅದ್ರಿಂದ ನಿಮ್ಗೇನ್ ಸಿಗುತ್ತೆ? ಆತ್ಮತೃಪ್ತಿನ? ಮತ್ತೆ ನಿಮ್ಗೂ ಅತ್ತೆಗೂ ಜಗಳ ಆಗುತ್ತಷ್ಟೇ. ಯಾಕ್ ಬೇಕದೆಲ್ಲ ನಿಮ್ಗೆ? ಅವ್ರು ಎಷ್ಟು ಬೇಕಾದ್ರೂ ಮೈ ಗುಟ್ಕೊಳ್ಳಿ, ಆದ್ರೆ ನಾನ್ ಮಾತ್ರ ಇವತ್ತು ಕೈ ಗುಡ್ಡೆ ಬಿಡೋದಿಲ್ಲ. ಬೇಡ ಬೇಡ ಬೇಡ, ಇದರಿಂದ ಮನೇಲಿ ಒಂದ್ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಇದೆಲ್ಲ ಚೆನ್ನಾಗಿಲ್ಲ. ಅನ್ಯಾಯವಾಗಿ ನನ್ನ ಬಾಯಿನ ಸ್ಕೂಲೇಸ್ತರ ಕಟ್ಟಕ್ ಬರ್ತಾ ಇದೆಯಲ್ಲ, ಇದು ನ್ಯಾಯನಾ ಹೇಳು? ಏನೇ ಸೂರ್ಯ, ಯಾಕೆ ಹಿಂಗ್ ಮನೇಲಿ ಒಬ್ಬನೇ ಓಡಾಡ್ತಾ ಇದೆಯಾ? ಪ್ರಾಣಿಗಳು ಏನಪ್ಪ, ಹೊಟ್ಟೆ ನೋವೇನೋ? ಹೊಟ್ಟೆ ನೋವಲ್ಲಪ್ಪ, ಹೊಟ್ಟೆ ಕಿಚ್ಚುಗಳು. ಅದೇನು ಅಂತಂದ್ರೆ ಏನಿಲ್ಲ ಮವ. ರೀ, ಈ ಸುಮ್ನೆ ಇರ್ರಿ. ಏನೋ ಹೇಳ್ಬೇಕು ಅಂತ ಹೊರಟಿದ್ದಾನೆ ತಡಿಯಮ್ಮ. ಏನು ಇಲ್ಲ ಮವ, ಅವ್ರದ್ದು ಇದ್ದಿದ್ದೆ ತರ್ಲೆ ಆಟಗಳು. ಅಯ್ಯೋ ಪಾ, ಈ ಮುರ್ತೋಗಿರೋ ಕೈಯಿಂದಾನೇ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾ? ಏನಮ್ಮ ಶ್ರುತಿ ಗೊತ್ತಾಗಲ್ಲ. ಇದೇನ್ ಮನೇನಾ ಮಾರ್ಕೆಟಾ? ಅದೇ ಮತ್ತೆ ರೌಡಿ ನಂಬರ್ 1 ಅಟ್ಟಿಸ್ಕೊಂಡ್ ಬರ್ತಾರ, ರೌಡಿ ನಂಬರ್ 2 ತರ ಕಾಣಿಸ್ತಾ ಇದ್ಯಾ? ಅದು ಇವನು ನನ್ ಫೋನ್ ನ ಕದ್ದು ನೋಡ್ತಾ ಇದ್ದ, ಅದಕ್ಕೆ ಚಚ್ಚಣ ಅಂತ ಬಂದಪ್ಪ. ಅಲ್ಲ ಇವ್ನು ನನ್ ಫೋನ್ ನೋಡ್ತಾನೆ? ನಾನ್ ಯಾಕೆ ನಿನ್ ಫೋನ್ ನೋಡ್ಬಾರ್ದು? ಒಬ್ರು ಪಾತ್ರ ವಿಷಯನ ಹಾಗೇನೋ ನೋಡ್ಬಾರ್ದು. ಅಲ್ಲ ಬೇಡ, ನಾನ್ ನಿನ್ ಗಂಡ. ಏನಿಲ್ಲ, ನಾನು ಬಲವಂತವಾಗಿ ನಿನ್ ಹೆಂಡತಿ ಆಗಿರೋದು. ತರ್ಕೋತುಂದಿ ಏನಮ್ಮ ನೀನು? ಏನಿದು ಅಂದೆ? 5 ಡಿಗ್ರಿ ಮನೋಜ ಇರೋ ಮನೇಲಿ ಏನ್ ಗಲಾಟೆಗಳು? ಏನು ಇಲ್ಲ ಕಂದ. ಅಯ್ಯೋ ಈಗ ಕೊಡೇನೆ ನೀ, ನನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬೇಗ ಹೋಗಿ ನಿಧಾನಕ್ ಬಾರೆ. ಅದು ಎಲ್ಲರೂ ಹೋಗು, ಅವ್ನಿಗೆ ಕುಚ್ಕೊಂಡ್ ಬಂದ್ಬಿಡುತ್ತೆ. ಹಂಗೆಯ. ಸರಿ, ನಾನೇ ಬಿಟ್ಟು ಬರ್ತೀನಿ. ರೆಡಿ? ಏನು ಬೇಕಾಗಿಲ್ಲ, ನಾನ್ ಬೇರೆ ಕ್ಯಾಬ್ ಅಲ್ಲೇ ಹೋಗ್ತೇನೆ. ಅದ್ರಲ್ಲಿ 400 ರೂಪಾಯಿ ಆಗತ್ತೆ ಸಕ್ರೆ. ಆದ್ರೂ ಪರವಾಗಿಲ್ಲ, ನಾನ್ ನಿನಗ್ ದುಡ್ಡು ಕೊಡಲ್ಲ. ಅದೇ ಮತ್ತೆ ನಿನ್ಗೆ ಕೊಡ್ಬೇಕು. ಅಮ್ಮ ಬಾರಮ್ಮ, ನಾನ್ ಹೇಗಿದ್ರು ಶೋರೂಮ್ ಕಡೆ ಹೋಗ್ತಾ ಇದೀನಿ, ನಿನ್ ಬಿಟ್ಟು ಹೋಗ್ತೀನಿ. ಇದು ನನ್ನ ಮಗ ಮನೋಜ ಅಂದ್ರೆ. ನೋಡಿಪ್ಪ ಮನೋಜ, ಹೋಗೋಣ. ಆದ್ರೆ ಅದ್ ಯಾರಿಗೂ 400 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದಲ್ಲ, 100 ರೂಪಾಯಿ ಸೇರ್ಸ್ಬಿಟ್ಟು 500 ರೂಪಾಯಿ ನನಗೆ ಕೊಟ್ಬಿಡು. ಮಿಸ್ಟರ್ ಮನೋಜ್ ಕುಮಾರ, 5 ಡಿಗ್ರಿ ನಿನ್ನ ಸಾಕಿ ಬೆಳೆಸಿ ಇಷ್ಟು ಮಾಡಿದಕ್ಕೆ ನಿಜವಾಗ್ಲೂ ಅವ್ಳು ಬದುಕು ಸಾರ್ಥಕ ಆಯ್ತು ಕಣೆ. ಈಗಲೇ ಎಲ್ಲ ಆಯ್ತಪ್ಪ, ಇನ್ನೂ ತುಂಬಾ ಇದೆ. ಅತ್ತನ ಡ್ರಾಪ್ ಮಾಡಕ್ಕೂ ದುಡ್ಡು ಕೇಳ್ಬೇಕಾ ಮನೋಜ್? ಲೊಟ್ಟೆ ಅಲ್ಲ, ಇವ್ರು ನಮ್ಮ ಅಮ್ಮ ಅಂತ ನನಗ್ ಗೊತ್ತು, ನಿನಗ್ ಗೊತ್ತು, ನಮ್ಮ ಮನೆಯವ್ರು ಗೊತ್ತು. ಪೆಟ್ರೋಲ್ ಬಂಕ್ ಅಲ್ಲಿ ಗಡ್ಡಿ ಇಟ್ಕೊಂಡು ನಿಂತ್ಕೊಂಡು ಪೆಟ್ರೋಲ್ ಹಾಕಿ ಹುಡುಗಂಗೆ ಗೊತ್ತು. ಹಾಕ್ಸ್ಬೇಕು ತಾನೆ ಪೆಟ್ರೋಲ್ನ? ಆಯ್ತು ಬಿಡು ಮನೋಜ, ಹೇಗಿದ್ರು ಆಟೋಳೋದ್ರು ಅವ್ನಿಗೆ ದುಡ್ಡು ಕೊಡ್ಬೇಕಲ್ವಾ? ಯಾರ್ಯಾರಿಗೂ ದುಡ್ಡು ಕೊಟ್ಟು ಅವ್ರು ನುಂಗೋ ಬದ್ಲು ನಿನಗೆ ಕೊಡ್ತೀನಿ. ಅಲ್ಲಿ ತೆಂಗಿನಕಾಯಿ ಬಿದ್ದಿದೆ, ಎತ್ಕೊಬಾರೆ. ಕಣ್ಕಂಡ್ ಬಿಟ್ಕೊಂಡು ನೋಡ್ತಾ ನಿಂತವಳೆ. ಆ ದುಡ್ಡನ್ನ ಸೂರ್ಯಾಗೆ ಕೊಡ್ಬೋದಾಗಿತ್ತಲ್ವಾ? ಇವನ್ನ ಕರ್ಕೊಂಡೋಗಿದ್ರೆ ಇವ್ನೇನ್ ಪಾಪ ಅವಳದ ದುಡ್ಡು ತಗೋತಾರಲ್ಲ, ಅದು ಇವನ್ ಜೊತೆ ಹೋಗ್ಕೊಂಡು ಮನ್ಸಿಲ್ವಲ್ಲ. ಹೇಳಿ ಅರ್ಸಕರೆ. ಹಾ ಸರಿ, ಬರ್ತೀನಿ. ರೀ, ನಾನು ಹೊರಡ್ಬೇಕು, ಬುಕ್ಕಿ ಕೇಳಿದಾರೆ. ಏನೇನಮ್ಮ, ನಾನೇ ಬರ್ತೀನಿ ಜೊತೆಗೆ. ಬಾ, ಇಬ್ರು ಹೋಗ್ಬೋಣ. ನಿನಗೆ ಕೆಲ್ಸ ಇಲ್ವೇನೆಯಾ? ಇಲ್ಲಪ್ಪ, ನನಗೂ ಇನ್ನೂ ಯಾರು ಟ್ರಿಪ್ ಬಂದಿಲ್ಲ, ಕಾಯ್ತಾ ಇದೀನಿ. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಗ್ರಹನೋ ಗ್ರಹಚಾರನೋ ಟಾರ್ಚರ್ ಕೊಡ್ತಿದೆ ಬ್ರೋ ನನಗೆ. ಕಳ್ತನ ಮಾಡಿದ್ವು ಅಲ್ದೆ ಬ್ಲಾಕ್ ಮೇಲ್ ಬೇರೆ ಮಾಡ್ತಿದ್ದಾರೆ ಬ್ರೋ. ನಾನೊಂದು ಸಜೆಷನ್ ಕೊಡ್ತೀನಿ. ಅಯ್ಯೋ, ಸಜೆಷನ್ ಇಂಜೆಕ್ಷನ್ ಏನಾದ್ರೂ ಒಂದು ಕೊಟ್ಟು ನನ್ನ ಇದರಿಂದ ಪಾರ್ ಮಾಡಿ ಬ್ರೋ. ನೀವ್ ಯಾಕೆ ಆ ರಾಜ ರಾಣಿ ಹೇಳ್ತಾ ಇರೋ ವಿಷಯನ ನಿಜ ಮಾಡಬಾರ್ದು? ಲೊಟ್ಟೆ ಕೊಲೆ ಮಾಡ್ತಾರೆ ಅಂತ ಹೆದರ್ಕೊಂಡು ಸಾಯ್ತಾ ಇದೀನಿ. ಅವ್ ಯಾಕೆ ಕೊಲೆ ಮಾಡ್ಬೇಕು? ನೀನೇ ಸೂಸೈಡ್ ಮಾಡ್ಕೊಂಡ್ಬಿಡು ಅನ್ನೋ ತರ ಇದೆ ಇದು. ಹೇಳಿಸ್ಕೊಡಿ ಬ್ರೋ.
ನಾನೇನು ನಿಮ್ಗೆ ನಿಜವಾಗ್ಲೂ ತಪ್ಪು ಮಾಡಿ ಅಂತ ಹೇಳ್ತಾ ಇಲ್ಲ, ಎದುರಿಸಿ. ಹೇಗೂ ಸಮಾಜದ ಮುಂದೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ, ಇದು ನಾನ್ ನಿಜ ಮಾಡೋಣ ಅಂತ ಹೇಳಿ ಎದುರುಕೊಂಡಾದ್ರು ಅವ್ರು ಸತ್ಯ ಹೇಳ್ತಾರ ಖಂಡಿತ ಹೇಳ್ತಾರೆ ಬ್ರೋ. ಆದ್ರೆ ಹೆಂಗೆ ನನ್ ದಿಗ್ಲಾಗುತ್ತಲ್ಲ ಬ್ರೋ. ಪ್ಲೀಸ್ ಬ್ರೋ, ನಾಳೆ ನೀವು ಬನ್ನಿ. ನಿಮ್ ಸಹಾಯಕ್ಕೆ ನಾನು ಯಾವಾಗ್ಲೂ ಇರ್ತೀನಿ. ನಾನ್ ಬರ್ತೀನಿ ಬ್ರೋ, ಬನ್ನಿ ಬ್ರೋ. ಬೈ. ಅಂತೂ ಲೇಡಿ ವಿಷ್ಣು ಪರಮಾತ್ಮ ಆಗೋದಲ್ಲೇ ನಾನು ಕಸ್ತೂರಿ ಎಷ್ಟು ಅವತಾರಗಳೆತ್ತಿದ್ದಾನು. ಅಂತೂ ಡಾಕ್ಟರೇಟ್ ತಗೊಳಕ್ಕೆ ಎಷ್ಟು ಕಷ್ಟ ಪಟ್ಬಿಟ್ಟಿಯಲ್ಲೇ. ಅಂತಿಮ ಘಟ್ಟದಲ್ಲಿದ್ದೀರಿ. ಈಗ ಪೂಜೆ ಮುಗಿಸಿ ಸೀದಾ ಅನಾಥಾಶ್ರಮಕ್ಕೆ ಹೋಗಿ ಮಕ್ಳಿಗೆಲ್ಲ ಪುಸ್ತಕ ಕೊಟ್ಬಿಡೋಣ. ನೀನು ವಿಡಿಯೋ ಮಾಡ್ಕೋ, ಆಮೇಲೆ ಆ ಬುಕ್ಸ್ ಎಲ್ಲ ವಾಪಸ್ ತಗೊಂಡ್ಬಿಡೋಣ. ಅಯ್ಯೋ, ಪುಸ್ತಕ ವಾಪಸ್ ತಗೊಳ್ಳೋ ಜೊತೆಗೆ ಇನ್ನೊಂದು ಅನಾಥಾಶ್ರಮಕ್ಕೆ ಅದೇ ಬುಕ್ಸ್ ಮತ್ತೆ ಡೊನೇಟ್ ಮಾಡೋಣ ಕಣೆ. ಶಾಂತಿ, ಮೋಸ ಅಲ್ಬೇನೆ, ಪ್ರಪಂಚನೇ ಮೋಸ ಮಾಡ್ಕೊಂಡು ಬದುಕ್ತಿದೆ ಕಸ್ತೂರಿ. ದಾಲ್ ಹೆಸರಲ್ಲಿ ದಾಲ್ಚಿನಿನೇ ಮಾರ್ಬಿಡ್ತಾರೆ ಪಾಪ. ತಗೊಳ್ಳೋರ್ಗೆ ಗೊತ್ತೇ ಆಗಲ್ಲ. ಗೊರ್ಗುಂಟೆ ಪಾಳೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ನೋಡೆ, ಮುಖಗಳು ಕಾಣೋ ಬದಲು ಮೂರ್ಖರೇ ಕಾಣ್ತಾರೆ. ನಾವು ಗೆದ್ವಿ ಅನ್ನೋದು ಮುಖ್ಯ, ಹೇಗ್ ಗೆದ್ವಿ ಅನ್ನೋದೆಲ್ಲ ಮುಖ್ಯ ಅಲ್ಲ. ಹೌದಮ್ಮ, ನಿನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲಮ್ಮ. ಹೇಳಿಮ್ಮ, ನನ್ನ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಡಿ. ಒಂದ್ 5 ನಿಮಿಷ ಅಮ್ಮ ಮಾಡ್ಕೊಡು. ಅರ್ಚಕ್ರೆ, ಏನಮ್ಮ ಮೀನಾ? ಪೂಜೆ ಮಾಡ್ಕೊಡ್ಬೇಕಾಗಿತ್ತು ಗುರುಗಳೇ. ಗಂಡನ ಇವನು ಸ್ವಾಮಿಗಳೇ, ಸೂರ್ಯ ಅಂತ ನಾಮಾಂಕಿತ. ಅರ್ಚನೆ ಮಾಡ್ಕೊಡ್ಲಾ? ಮೊದ್ಲು ನಮ್ಮ ಅತ್ತೆ ಹೆಸರಲ್ಲಿ ಪೂಜೆ ಮುಗಿಸಿ ಅರ್ಚಕರೇ. ಎದುರುಗಡೆ ಇರೋರೆ ನಮ್ಮತ್ತೆ. ಸರಿ ಮೀನಾ, ನಾನ್ ಇವಳ ಅತ್ತೆ ಅಂತ ಹೇಳ್ಬೋದಾಗಿತ್ತಲ್ವಮ್ಮ ನೀವು? ಹೇಳಲಿಲ್ಲ, ಯಾಕೆ ಹೇಳ್ಬೇಕು? ಏನ್ ದೊಡ್ಡ ಹೇಳ್ತೀನ ಇವಳು? ಅಲ್ಲ, ನೀವ್ ಇವ್ರ ಅತ್ತೆ ಅಂತ ಗೊತ್ತಾರೆ, 2 ಮಾತಾಡ್ಬೋದಾಗಿತ್ತು. 2 ಮಾತಾಡೋದು ಬೇಡ, 3 ಮಾತಾಡೋದು ಬೇಡ, ಅರ್ಚನೆ ಮಾಡ್ಸೋದು ಬೇಡ. ಅಲ್ಲ, ಈ ಹೂ ಕಟ್ಟೋಳ ಹೆಸರನ್ನ ನಾನ್ ಯಾಕೆ ಹೇಳಿ? ದೇವಸ್ಥಾನ ಕಣವ, ಯಾಕೆ ಹೋಗಿರ್ತೀಯ? ಪಾಪ ದೇವ್ರ ಬೇಜಾರ್ ಮಾಡ್ಕೊಂಡ್ಬಿಡ್ತಾವ. ಆಮೇಲೆ ಅರ್ಚಕ್ರೆ, ನೀವ್ ಇದನ್ನ ತಗೊಂಡೋಗಿ ನೀವೇ ಇಟ್ಕೊಳ್ಳಿ. ನನಗೇನು ಅರ್ಚನೆನು ಬೇಡ, ಏನು ಬೇಡ. ದೇವಸ್ಥಾನ ಅಂತ ಹೇಳ್ತಾರ ಸಕ್ರೆ. ಆದ್ರೆ ಆಗ್ಲಿ ಬಿಡ, ಈ ಅಮ್ಮಣ್ಣಿ ಹೆಸರು ಹೇಳ್ಕೊಂಡು ಬದುಕೊಂತ ನಾವೇನ್ ಬಡ್ದಿಲ್ಲ ನನಗೆ. ಅದೇ ಇದೆ, ಈ ಸುಮ್ನೆ ಬೇಜಾರ್ ಮಾಡ್ಕೊಂತಿದೀರಾ. ಅವ್ರೇನೋ ಗೊತ್ತಿಲ್ದಾನೆ ಹೇಳಿರ್ಬೋದು. ಅತ್ತೆ, ದೇವ್ರ ಹತ್ರ ನಮ್ ಚಂಬ ಇಲ್ಲ ಬೇಡ ಅತ್ತೆ. ನಂಗೆ ಯಾರಿಗೆ ಜಂಬ? ನಿನ್ನ ನೋಡಿದ್ರೇನೆ ಆಗಲ್ಲ ನನಗೆ. ನೀನು ಮೊದಲನೇ ದಿನ ನಮ್ಮ ಮನೆಗ್ ಬಂದಿಲ್ಲ, ಆವತ್ತೇ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಆ ಮನೆ ನನ್ನ ಹೆಸರಲ್ಲಿತ್ತು, ನಮ್ಮಪ್ಪ ಕೊಟ್ಟಿದ್ದು. ಅದಕ್ಕೆ ಹೋಗಿಲ್ಲ ನಾನು. ನಿನ್ನ ಅವತಾರನು, ನಿನ್ ಫ್ರೆಂಡ್ಸು ಎಲ್ಲ ಈ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಂಗಿದ್ದವ್ರು. ನೀವು ಅವ್ರ ಕೈ ಕುಲ್ಕೋದ್ ಯಾಕೆ? ಕಿಲಕಿಲ ಅಂತ ನಗೋದ್ ಯಾಕೆ? ಆಂಟಮ್ಮು ಅದನ್ನ ಫೋಟೋ ಕ್ಲಿಕ್ಸೋದ್ ಯಾಕೆ? ಅದನ್ನ ನಿನ್ಗೆ ಅದೇ ನಿನ್ಕೋರಿ ಅತ್ತೆ. ಹೊಸೆ ನನ್ ಮಾತ್ ಕೇಳಿ ಅತ್ತೆ. ಕಸ್ತೂರಿ ಅಂಡಿ ಅತ್ತೆ ಮಾತ್ ಕೇಳಿ ಅತ್ತೆ. ಅತ್ತೆ ನನ್ ಮಾತ್ ಕೇಳಿಸ್ಕೊಡಿ ಅತ್ತೆ. ಅದೇ ಕಸ್ತೂರಿ, 3 ಜನ ಆಯ್ತಮ್ಮ ಊಟ ಮಾಡಿ, ಏನಾದ್ರೂ ಸಹಾಯ ಮಾಡಿ. ಏನೇ ಸಹಾಯ ಮಾಡೋದ್ ನಿನ್ಗೆ? ಸೋಪು ಶಾಂಪು ಹಾಕೊಂಡು ಸ್ನಾನ ಮಾಡಿದ್ರೆ ಸೀರಿಯಲ್ ನಲ್ಲಿ ಪೋಷಕ ಪಾತ್ರ ಮಾಡೋ ತರ ಇದ್ಯಾ? ದೂರ್ಕೊಂಡ್ ತಿನ್ನಕ್ಕಾಗಲ್ದೇನೆ ನಿನ್ಗೆ? ಭಿಕ್ಷೆ ಬಿಡಕ್ ಬಂದಿದ್ಯಾ ನೀನು? ಅದು ಅಲ್ದೆ ಇಷ್ಟ ಹತ್ರ ನಿಂತ್ಕೊಂಡ್ತಾರೆ ಭಿಕ್ಷೆ ಬಿಟ್ಟ. ಹೋಗ ಕಡೆ. ಅಯ್ಯೋ ಬಿದ್ಬಿಟ್ಟಿಯೇನಪ್ಪ. ಎದ್ದು ಬಾಪ್ಪ, ನಾನ್ ನಿನ್ಗೆ 5 ಸ್ಟಾರ್ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ಬಾ. ಬೇಡಮ್ಮ, ತಪ್ಪೆಲ್ಲ ನಮ್ಗೆ ಕೊಡ್ತಕ್ಕಂತ ತಾಯಿ ಒಳಗಿದ್ದಾರೆ. ಅವ್ಳು ಕೇಳೋದ್ ಬಿಟ್ಟು ನಿಮ್ಮನ್ ಕೇಳಿದ್ನಲ್ಲ, ನಂದೇ ತಪ್ಪು ತಾಯಿ. ಬಾ ಇರಯ್ಯ ಒಂದ್ ನಿಮಿಷ. ಮೀನಾ, ನೀನ್ ನನ್ಗೆ ತಿಂಡಿ ಬಾಕ್ಸ್ ಕಟ್ಕೊಟ್ಟಿದ್ದಿಲ್ಲ, ಅದು ನೀನು ಕೊಡ್ಬೋದೇನೆ? ಕೇಳ್ತೀರಲ್ರಿ, ದಾಳ ಅಲ್ವಾ ಕೊಡಿ. ಅಯ್ಯೋ ಸೂರ್ಯ ಬಂಗಾರ, ಕೊಡಪ್ಪ, ನಾನೇ ಕೊಡ್ತೀನಿ. ಏನು ಬೇಕಾಗಿಲ್ಲ ಸಕ್ರೆ, ತಾವಿಷ್ಟೋ ಮುಚ್ಚಕರ ಆಗ್ಬೇಡಿ. ಮೀನಾ, ಎಲ್ಲಿದೆ ಡಬ್ಬಿ? ಅದು ಕಾರಲ್ಲಿದೆ. ಇರು ಬಂದೆ. ನೋಡಪ್ಪ, ಇಲ್ಲಿ ಬಾಳೆಹಣ್ಣಿದೆ, ಹಂಗೆ ಇದ್ರಲ್ಲಿ ತಿಂಡಿ ಇದೆ, ಎಲ್ಲ ತಗೋ. ಎಲ್ಲಾದ್ರೂ ನೆರಳಲ್ಲಿ ಕೂತ್ಕೊಂಡು ಊಟ ಮಾಡೋ. ಹೋಗು. ಹೀಗೆಲ್ಲ ಮೋಸ ಮಾಡಿ ಬದುಕೋದು ಯಾಕೆ ಶಾಂತಿ ಅವ್ರೆ? ಅಯ್ಯೋ ಮೋಸ ಎಲ್ಲ ಏನೂ ಇಲ್ಲ. ಬೀಳೋ ಹೊತ್ತಿಗೆ ನೀವು ಬಂದಿದ್ದೀರಾ ಅಷ್ಟೇ. ಮುಂಚೆನೆ ಬಂದಿದ್ರೆ ನನ್ ಒಳ್ಳೆತನ ನಿಮ್ಗೆ ಗೊತ್ತಾಗ್ತಿತ್ತು ಅಲ್ವೇನೆ? ಏನ್ ಗೊತ್ತಾಗಿರೋದು? ನಿಮ್ ಸೊಸೆನ ಬೈತಿದ್ರಲ್ಲ, ಅದ ನಾನೇ ಮದ್ವೆ ಮಾಡ್ತಿದ್ದು ಅಂದ್ರಿ. ಅವ್ರ ಫ್ರೆಂಡ್ಸ್ ಗೆಲ್ಲ ಫೀಸ್ ಕಟ್ತೀನಿ, ಸಹಾಯ ಮಾಡ್ತೀನಿ ಅಂದ್ರಿ. ಅದೆಲ್ಲ ವಿಡಿಯೋ ಮಾಡ್ಕೊಂಡ್ರಲ್ಲ, ಅದೆಲ್ಲ ಸುಳ್ಳು ಶಾಂತಿ ಅವ್ರೆ? ಅಯ್ಯೋ, ಅದ್ ಯಾವ್ದು ಸುಳ್ಳಲ್ಲ, ನಿಜವಾಗ್ಲೂ ಸುಳ್ಳಲ್ಲ. ನಾನೆಲ್ಲ ಕೇಳ್ಕೊಂಡೆ ಶಾಂತಿ ಅವ್ರೆ. ಕಸ್ತೂರಿ ನನ್ ಫ್ರೆಂಡ್ ಒಂದಿದ್ದಕ್ಕೆ ನಂಬಿದ್ದು ಅಷ್ಟೇ. ಅದ್ರ ನೀವ್ ಯಾಕ್ರಿ ಹೇಗೆಲ್ಲ ಮೋಸ ಮಾಡಿದ್ದು? ಏನ್ ಕಸ್ತೂರಿ ಇದು? ಚಾರ್ಜ್ ಸಿಗುತ್ತೆ ಅಂತ ಅದಕ್ಕೆ ಮೋಸ ಮಾಡದ? ಯಾಮಾರಿ ನಾನ್ ನಿಮ್ ಹೆಸರನ್ನ ಶಿಫಾರಸ್ ಮಾಡ್ಬಿಟ್ಟಿದ್ದೆ. ದೇವ್ರು ದೊಡ್ಡವರು, ಇನ್ ಈತರ ಒಬ್ಬನ ಬೈಲಾಗೋ ಹಾಗೆ ಮಾಡಿದ್ರು. ಇನ್ಯಾವತ್ತು ನಿಮ್ ಮುಖ ತೋರ್ಸ್ಬಿಡಿ. ಛೇ, ಅದು ಅಲ್ಲ, ಅದು ಹೋಯ್ತಲ್ಲೇ. ಅಯ್ಯೋ, ಇಷ್ಟ
ಇಷ್ಟು ದಿನ ಮಾಡಿದ ಹೋರಾಟ ಎಲ್ಲ ವೇಸ್ಟ್ ಆಗೋಯ್ತಲ್ಲೇ. ಸೈಜ್ಗಲ್ಲು ಗಂಧ ಮೆತ್ಕೊಂಡು ಬಂದು ಮಾತ್ರಕ್ಕೆ ಅದು ಗಂಧದ ಕಲ್ಲು ಆಗಲ್ಲ ಶಾಂತಮ್ಮನವ್ರೆ. ಈ ವಿಷಯ ನಮಗೆ ನೆನೆನೆ ಗೊತ್ತಾಯ್ತು. ಅಪ್ಪ ಇನ್ನೇನು ಹೋಗಿ ಹೇಳ್ಬಿಡ್ತಾ ಇದ್ದೆ, ನೀನೇ ನನ್ನ ತಡೆದಿದ್ದು. ಅಲ್ಲ ನೀನು ಇವಳನ್ನ ಬೈದ್ಯಲ್ಲ, ಆ ದೇವ್ರು ತಡ್ಕೋತಾನ? ಮೊದ್ಲೇ ದೇವ್ರ ಮಗಳು ಇವಳು. ಅಂತೂ ಈ ಡಾಕ್ಟರೇಟ್ ವಿಷಯ ಸುಖಾಮ ಅಲ್ಲ ಅಂತ್ಯ ಮಾತ್ರ ಆಯ್ತು. ಮೀನಾ, ನೀನ್ ಹೇಳ್ತಾ ಇದ್ದೀನಿ ನಿಜ ಕಣೆ. ದೇವ್ರು ಏನು ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅನ್ನೋದನ್ನ ಮಾತ್ರ ನಿರ್ಧಾರ ಮಾಡ್ತಾನೆ. ಇಂಥ ಯೋಗ ಯೋಗ್ಯತೆ ಇರೋರ್ಗ್ ಮಾತ್ರ ಸಿಗೋದು. ಮೀನಾ ಬೊಮ್ಮ, ದೇವ್ರ ಹತ್ರ ಹೋಗಿ ಸ್ವಲ್ಪ ಬೇಡ್ಕೊಳೋಣ ಬಾ. ಬಾರೇ ಮನೆ ಅಂಗಡದಲ್ಲಿ ನೆಟ್ಗೆ ರಂಗೋಲಿನೇ ಹಾಕಕ್ ಬರಲ್ಲ ನಿನ್ಗೆ. ಹಣೆ ಬದಲಾಯಿಸ್ತಿ ಅಂತ ಹೋಗಿದ್ಯಲ್ಲ ಶಾಂತ್. ಆಗ್ಬೇಕಾದ್ದೆ ಈ ಅವಮಾನ ನಿನಗೆ ಆಗ್ಬೇಕಾದ್ದೆ. ಅದು ತಾನಾಗೆ ಆಗಿತ್ತಲ್ಲ. ಈ ಕೂತಿದ್ದಾನೆ ನೋಡಿ ನಿಮ್ ಮಗ, ನಿಂತಿದ್ದಾಳಲ್ಲ ನಿಮ್ ಸೊಸೆ, ಇವರಿಬ್ರು ಕೈವಾರದಿಂದನೇ ಆಗಿತ್ತು. ನಾವೇನ್ ಮಾಡಿದ್ವಿ ಅತ್ತೆ? ನಮ್ ಕಡೆಗ್ ನಾವಿದ್ವಿ. ತಾವ್ ಅದೇ ಲೊಕೇಶನ್ ಇರ್ತೀರ ಅಂತ ನಮ್ ಗುಳ್ಳೆ ಬರಲೇ ಇಲ್ಲ. ಏನ್ ಮಾಡ್ತೀಯಾ? ನಸೀಬು ಸೀಬೆಕಾಯಿ ತಿನ್ಕೊಂಡು ಅಲ್ಲೇ ಕಾಯ್ತಾಯ್ತು. ಬಟ್ ಒಬ್ರಿಗೆ ಮೋಸ ಮಾಡಿ ಡಾಕ್ಟರ್ ತಗೊಳ್ಳೋದು ತಪ್ಪಲ್ವಾ ಅತ್ತೆ? ಸುಮ್ನಿರಮ್ಮ ನೀನು. ಅರಿಯೋ ನೀರಲ್ಲಿ ಹುಣಸೆ ತೊಳ್ದಾಗ ಆಗಿದೆ ನಿನ್ ಕತೆ. ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಸಿಳ್ಳೆ ಹೊಡ್ಕೊಂಡು ಹೊಟ್ಟೋಯ್ತು. ಮದನೀಸು, ಪಟ್ಟಾಸು, ಜ್ವರಾಸು, ನೆಗಡೀಸು, ಇನ್ಕಮ್ ಟ್ಯಾಕ್ಸು, ಕೇಳ್ದೇನೆ ಬರೋದು ಸಕ್ಕರೆ. ಅದಕ್ಕೆ ಅನ್ನಸು ಸಾಂಬಾರ್ದು ಋಣ ಇರ್ಬೇಕು. ಬದುಕಾ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೆ ಒಳ್ಳೆತನ ಇರ್ಬೇಕು. ಸುಖ ಸುಮ್ಮನೆ ನಾಟಕ ಮಾಡ್ಕೊಂಡು ಡಾಕ್ಟರೇಟ್ ಪದವಿ ತಗೊಳಕ್ ಆಗತ್ತೆ? ಆಗ್ತಿತ್ತು ಕಣ, ಬಂದ್ಬಿಟ್ಟಲ್ಲ ನೀನು ನಿನ್ ಹೆಂಡತಿ ಜೀರಿಗೆ ಬೇಗಲ್ತರ ಕಿವಿ ಚುಚ್ಚಕ್ಕೆ. ಅಮ್ಮ, ನೀನ್ ಮೊದ್ಲೇ ಹೇಳ್ಬೇಕಾಗಿತ್ತು ನಮ್ಗೆ ಈ ತರ ಕೆಲ್ಸ ಮಾಡ್ತಾ ಇರೋದು ಆತರ ಪೋಸ್ಟ್ ಪಡ್ಕೊಳಕ್ಕೆ ಅಂತ. ಹಾಗಂದಿದ್ರೆ ಈ ಸುಮಾರಪ್ಪ ಹಾಗೆ ಉಳಿ ಹಿಂಡ್ಬಿಟ್ಟು ಹೋಗ್ತಿಂತ. ಡಾಕ್ಟರೇಟ್ ಬೇಕು ಅಂತ ನಾನ್ ಆಸೆ ಪಟ್ ಮಾತ್ರಕ್ಕೆ ಸಿಕ್ಬಿಡ್ತೇನೆ ನಿನ್ಗೆ. ನೀವ್ ಮನ್ಸ್ ಮಾಡಿದ್ರೆ ಈಗಲೂ ಸಿಗತ್ತೆ. ಅದೇ MBBS ಮಾಡ್ಬಿಟ್ರೆ ಆಯ್ತಲ್ಲ. ಡಾಕ್ಟರ್ ಶಾಂತಿ ಅಂತ ಹೆಸರು